ನನ್ನ ಆತ್ಮೀಯ ತುಲಾರಾಶಿಯವರೇ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಸಮತೋಲನದ ನಿಜವಾದ ಪರೀಕ್ಷೆಯ ಕಾಲ. ನೀವು ಸ್ವಭಾವತಃ ಸಮತೋಲನದ ಪ್ರತೀಕ. ನ್ಯಾಯ, ಸೌಂದರ್ಯ, ಸಂಬಂಧಗಳ ಮೌಲ್ಯ ಇವುಗಳು ನಿಮ್ಮ ಜೀವನದ ಅಡಿಪಾಯ. ಆದರೆ ಈ ತಿಂಗಳು ಹೊರಗಿನ ಪರಿಸ್ಥಿತಿಗಳು ನಿಮ್ಮ ಒಳಗಿನ ಶಾಂತಿಯನ್ನು ಅಲುಗಾಡಿಸಬಹುದು. ಈ ಸಮಯದಲ್ಲಿ ನೀವು ಏನು ಕಳೆದುಕೊಳ್ಳಬಾರದು ಗೊತ್ತಾ? ನಿಮ್ಮ ಮನಸ್ಸಿನ ಸಮತೋಲನ. ತಿಂಗಳ ಮೊದಲ ವಾರದಲ್ಲಿ ಹಳೆಯ ವಿಚಾರಗಳು ಮತ್ತೆ ಮೆಲುಕು ಹಾಕಬಹುದು. ಕೆಲವು ನಿರ್ಧಾರಗಳ ಬಗ್ಗೆ ನಾನು ಸರಿಯಾದ ಆಯ್ಕೆ ಮಾಡಿದ್ದೇನೆ ಎಂಬ ಅನುಮಾನ ಆಡಬಹುದು. ಆದರೆ ಈ ಯೋಚನೆಗಳು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ನಿಮ್ಮನ್ನು ಸ್ಪಷ್ಟತೆಯ ಕಡೆಗೆ ಕರೆದೊಯ್ಯಲು ಬರುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಈ ತಿಂಗಳು ಚಟುವಟಿಕೆ ಹೆಚ್ಚಾಗುತ್ತದೆ. ಹೊಸ ಪ್ರಾಜೆಕ್ಟ್, ಹೊಸ ತಂಡ ಅಥವಾ ಹೊಸ ಜವಾಬ್ದಾರಿ ಬರಬಹುದು. ಕೆಲವರಿಗೆ ಪದೋನ್ನತಿ ಬಗ್ಗೆ ಚರ್ಚೆ ಆರಂಭವಾಗಬಹುದು, ಆದರೆ ಅಂತಿಮ ನಿರ್ಧಾರ ತಡವಾಗಬಹುದು. ಸಹೋದ್ಯೋಗಿಗಳ ಮಧ್ಯೆ ರಾಜಕೀಯ ನಡೆಯುವ ಸಾಧ್ಯತೆಯಿದೆ. ನೀವು ಯಾರ ಪಕ್ಕಕ್ಕೂ ಸ್ಪಷ್ಟವಾಗಿ ನಿಲ್ಲದೆ ಸಮತೋಲನ ಕಾಯ್ದುಕೊಳ್ಳಬೇಕು. ನಿಮ್ಮ ಮಾತಿನ ನಯವಾದ ಶೈಲಿ ಈ ತಿಂಗಳು ನಿಮ್ಮ ದೊಡ್ಡ ಶಕ್ತಿ. ಸ್ವಂತ ವ್ಯವಹಾರ ಮಾಡುವವರಿಗೆ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯ, ಆದರೆ ಒಪ್ಪಂದಗಳಲ್ಲಿ ಬರವಣಿಗೆ ಸ್ಪಷ್ಟವಾಗಿರಲಿ. ನಂಬಿಕೆ ಮುಖ್ಯವಾದರೂ ದಾಖಲೆ ಇನ್ನಷ್ಟು ಮುಖ್ಯ. ಮಾರ್ಚ್ ಮಧ್ಯಭಾಗದಲ್ಲಿ ಹಣಕಾಸು ಸಂಬಂಧಿತ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಆ ಸಮಯದಲ್ಲಿ ಭಾವನೆಗೆ ಒಳಗಾಗದೆ ಲಾಜಿಕ್ ಬಳಸಿ. ಆರ್ಥಿಕವಾಗಿ ಈ ತಿಂಗಳು ನಿಯಂತ್ರಣದ ಕಾಲ. ನಿಮ್ಮಲ್ಲಿ ಸೌಂದರ್ಯ ಪ್ರಿಯತೆ ಇರುವುದರಿಂದ ಖರೀದಿಗಳಲ್ಲಿ ಹೆಚ್ಚಳ ಸಾಧ್ಯ. ಮನೆ ಅಲಂಕಾರ, ಉಡುಪು ಅಥವಾ ವೈಯಕ್ತಿಕ ಆರೈಕೆ ಮೇಲೆ ಹೆಚ್ಚು ಖರ್ಚು ಆಗಬಹುದು. ಹಣ ಬರುತ್ತದೆ, ಆದರೆ ಉಳಿಸುವ ಶಿಸ್ತು ಇರಬೇಕು. ತಿಂಗಳ ಕೊನೆಯ ವಾರದಲ್ಲಿ ಸಣ್ಣ ಆರ್ಥಿಕ ಲಾಭ ಅಥವಾ ಹಳೆಯ ಬಾಕಿ ಹಣ ವಾಪಸ್ಸು ಸಿಗಬಹುದು. ಕುಟುಂಬ ಜೀವನದಲ್ಲಿ ನೀವು ಮಧ್ಯವರ್ತಿಯ ಪಾತ್ರ ವಹಿಸಬೇಕಾಗಬಹುದು. ಇಬ್ಬರ ನಡುವೆ ಭಿನ್ನಾಭಿಪ್ರಾಯವೇ ಬಂದರೆ ಅದನ್ನು ಸರಿಪಡಿಸುವ ಹೊಣೆ ನಿಮ್ಮ ಮೇಲಿದೆ. ಆದರೆ ಒಂದು ವಿಷಯ ಮರೆಯಬೇಡಿ, ಎಲ್ಲರ ಸಮಸ್ಯೆ ನಿಮ್ಮ ಹೊಣೆಗಾರಿಕೆಯಲ್ಲ. ನಿಮ್ಮ ಮನಸ್ಸಿಗೆ ಭಾರವಾಗುವಷ್ಟು ಜವಾಬ್ದಾರಿ ತೆಗೆದುಕೊಳ್ಳಬೇಡಿ. ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕ ಸಮನ್ವಯ ಅಗತ್ಯ. ನಿಮ್ಮ ಸಂಗಾತಿ ನಿಮ್ಮ ಸಮಯ ಮತ್ತು ಗಮನಕ್ಕಾಗಿ ಕಾಯುತ್ತಿರುವ ಸಾಧ್ಯತೆಯಿದೆ. ಸಣ್ಣ ಮಾತು, ಸಣ್ಣ ಓಡಾಟ ಅಥವಾ ಒಟ್ಟಿಗೆ ಸಮಯ ಕಳೆಯುವುದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ತಿಂಗಳು ಸ್ಪಷ್ಟತೆಯ ಕಾಲ. ಸಂಬಂಧ ಮುಂದಿನ ಹಂತಕ್ಕೆ ಹೋಗಬೇಕೇ ಎಂಬ ಚರ್ಚೆ ಸಾಧ್ಯ. ಒಂಟಿಯಾಗಿರುವವರಿಗೆ ಸ್ನೇಹದಿಂದ ಆರಂಭವಾಗುವ ಒಂದು ಹೊಸ ಪರಿಚಯ ಭವಿಷ್ಯದಲ್ಲಿ ಗಾಢ ಸಂಬಂಧವಾಗಿ ಬೆಳೆಯಬಹುದು. ಆರೋಗ್ಯದ ವಿಷಯದಲ್ಲಿ ಒತ್ತಡದಿಂದ ಉಂಟಾಗುವ ಸಮಸ್ಯೆಗಳು ಹೆಚ್ಚಾಗಬಹುದು. ಬೆನ್ನು ನೋವು, ಕುತ್ತಿಗೆ ನೋವು ಅಥವಾ ಹಾರ್ಮೋನ್ ಅಸಮತೋಲನ ಕಂಡುಬರಬಹುದು. ಯೋಗ, ಲಘು ವ್ಯಾಯಾಮ ಮತ್ತು ಸಮತೋಲನದ ಆಹಾರ ಮುಖ್ಯ. ಸಿಹಿ ಪದಾರ್ಥಗಳನ್ನು ಕಡಿಮೆ ಮಾಡುವುದು ಒಳಿತು. ಸಂಗೀತ ಕೇಳುವುದು ಅಥವಾ ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗುವುದು ನಿಮ್ಮ ಮನಸ್ಸಿಗೆ ಥೆರಪಿಯಾಗಬಹುದು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸೃಜನಶೀಲತೆಯ ಬೆಳವಣಿಗೆ. ಕಲೆ, ಕಾನೂನು, ಸಾಹಿತ್ಯ, ವಿನ್ಯಾಸ ಅಥವಾ ಸಂವಹನ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಅವಕಾಶ. ಆದರೆ ನಿರ್ಧಾರ ತೆಗೆದುಕೊಳ್ಳುವಾಗ ಹೆಚ್ಚು ಯೋಚನೆ ಮಾಡಿ ಸಮಯ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕವಾಗಿ ಈ ತಿಂಗಳು ನಿಮಗೆ ಒಳ ಸಮತೋಲನದ ಅರಿವು ನೀಡುತ್ತದೆ. ಪ್ರತಿದಿನ ಬೆಳಗ್ಗೆ ಕೆಲ ನಿಮಿಷ ಉಸಿರಾಟದ ಮೇಲೆ ಗಮನಹರಿಸಿ. ನಾನು ಶಾಂತಿಯಾಗಿದ್ದೇನೆ, ನಾನು ಸಮತೋಲನದಲ್ಲಿದ್ದೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಶುಕ್ರವಾರ ಸ್ವಚ್ಛತೆ ಕಾಪಾಡುವುದು, ಸೌಮ್ಯ ಬಣ್ಣದ ವಸ್ತ್ರ ಧರಿಸುವುದು ಮನಸ್ಸಿಗೆ ಹಿತಕರ. ಮಾರ್ಚ್ ತಿಂಗಳ ದೊಡ್ಡ ಪಾಠ ಏನು ಗೊತ್ತಾ? ಎಲ್ಲರ ಮನಸ್ಸು ಗೆಲ್ಲುವ ಪ್ರಯತ್ನದಲ್ಲಿ ನಿಮ್ಮ ಮನಸ್ಸು ಕಳೆದುಕೊಳ್ಳಬೇಡಿ. ನೀವು ಸಂತೋಷವಾಗಿದ್ದರೆ ಮಾತ್ರ ಸುತ್ತಮುತ್ತಲಿನವರಿಗೂ ಸಂತೋಷ ನೀಡಬಹುದು. ತಿಂಗಳ ಕೊನೆಯ ಭಾಗದಲ್ಲಿ ನಿಧಾನವಾಗಿ ಒಂದು ಸಕಾರಾತ್ಮಕ ಬದಲಾವಣೆ ಕಾಣಬಹುದು. ಅದು ಮನಸ್ಸಿನ ಶಾಂತಿಯಾಗಿರಬಹುದು, ಒಂದು ಶುಭ ಸುದ್ದಿಯಾಗಿರಬಹುದು ಅಥವಾ ಒಂದು ಸಂಬಂಧದ ಸುಧಾರಣೆ ಆಗಿರಬಹುದು. ನೀವು ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಒಟ್ಟಿನಲ್ಲಿ ಮಾರ್ಚ್ ತಿಂಗಳು ತುಲಾರಾಶಿಗೆ ಆತ್ಮಪರಿಶೀಲನೆ, ಸಂಬಂಧಗಳ ಪುನರ್ಸಮತೋಲನ ಮತ್ತು ಆರ್ಥಿಕ ಶಿಸ್ತು ಕಳಿಸುವ ಕಾಲ. ಸಮತೋಲನ, ಮೃದು ಮಾತು, ಸ್ಪಷ್ಟ ನಿರ್ಧಾರ ಹಾಗೂ ಯಶಸ್ಸು ನಿಮ್ಮ ಜೀವನದ ತೂಕದ ತಟ್ಟೆಯಲ್ಲಿ ಈ ತಿಂಗಳು ನಿಧಾನವಾಗಿ ಯಶಸ್ಸಿನ ಭಾಗ ಸಿಗಲಿದೆ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ತುಲಾರಾಶಿಯ ಸ್ನೇಹಿತರು ಮತ್ತು ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.